ಅವಿಮುಕ್ತೇಶ್ವರ ರಥೋತ್ಸವದ ರಥವನ್ನು ನಾವು 25ನೇ ತಾರೀಕು ಉಡುಪಿಯಲ್ಲಿ ಹಸ್ತಾಂತರ ಮಾಡಿ ಪಡ್ಕೊಂಡು ರಾಜಗೋಪಾಲಾಚಾರಿ ಅವರಿಂದ ನಾವು ಮತ್ತು ಶಾಸಕರು ಬೈರೇಗೌಡರು, ಪ್ರತಿಭಾ ಶರತ್ ಬಚ್ಚೇಗೌಡರು, ಸುಮಕ್ಕ ಅವರು ಮತ್ತು ನಮ್ಮ ಮುಖಂಡರು ಭಕ್ತಾದಿಗಳೆಲ್ಲ ಹೋಗಿ ಅಲ್ಲಿಂದ ಹಸ್ತಾಂತರ ಪಡ್ಕೊಂಡು ಈಗ ನಿನ್ನೆ ಬಂದು ದೇವನಹಳ್ಳಿಯಲ್ಲಿ ಆಲ್ಟಿತ್ತು. ಇವತ್ತು ಸತೀಶ್ ಗೌಡರು ಬೆಂಡ್ಗಾನಹಳ್ಳಿ ವತಿಯಿಂದ ಪೂಜೆ ಮಾಡಿ ಅಲ್ಲಿ ನಮ್ಮ ನಲ್ಲೂರು ಟೋಲಲ್ಲಿ ಪೂಜೆ ಮಾಡಿ ಸ್ವಾಗತ ಮಾಡಿ ನಮ್ಮ ತಾಲೂಕಿಗೆ ಬರ್ಮಾಡ್ಕೊಂಡ್ವಿ. ನಂತರ ಕೊಳ್ತೂರು ಹತ್ರ ಪೂಜೆ ಮಾಡಿಕೊಂಡು ಊರ್ಬಾಗಿಲು ಆಂಜನೇಯ ದೇವಸ್ಥಾನದಿಂದ ನಾವು ಬಂದ್ವಿ. ಅಲ್ಲಿ ಬಂದಾಗ ನನಗೆ ಇವತ್ತಿನ ದಿನ ತುಂಬ ಸಾರ್ಥಕವಾದಂಥ ದಿನ. ಅದನ್ನು ಯಾವ ರೀತಿಯಲ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಜನ ಪ್ರೀತಿಯಿಂದ ನಮ್ಮ ಹೊಸ ತೇರಿಗೆ ಸ್ವಾಗತ ಕೋರಕ್ಕೆ ಬಂದಿದ್ದರು. ಅದೇ ರೀತಿಯಾಗಿ 5 ಗಂಟೆಯಿಂದ ಈಗ ಸಮಯ 8 ಗಂಟೆ ಆಗ್ತಿದೆ. ಅದೇ ರೀತಿಯಾಗಿ ಸ್ವಾಗತ ಕೋರಿದ್ದಾರೆ. ಪ್ರತಿ ಮನೆಯಲ್ಲೂ ಆರತಿ ಬೆಳಗಿ ಆರತಿ ನೀರನ್ನ ದಿಷ್ಟಿ ತೆಗೆದು ಹೂವು ಹಾಕೋ ಮುಖಾಂತರ ಸ್ವಾಗತ ಮಾಡಿದೆ. ನನಗೆ ತುಂಬ ಖುಷಿ ಆಗ್ತದೆ. ಈ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಶರತ್ ಬಚ್ಚೇಗೌಡರು ನಮಗೆ ಪ್ರತಿ ದಿನ ಅಲ್ಲಾಂದ್ರೂ ವಾರಕ್ಕೆ 2 ದಿವಸ ಅಂತೂ ಅವ್ರು ನಮ್ಮನ್ನು ಕೇಳ್ತಿದ್ರು, ಏನಾಯ್ತಣ್ಣ ತೇರು ಕೆಲಸ ಏನಾಯಿತು, ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ, ಈ ವರ್ಷದಲ್ಲಿ ತೇರು ಬರಲೇಬೇಕು ಅಂತ. ಯಾಕಂದರೆ ಈಗ 15-20 ವರ್ಷಗಳಿಂದ ನಮ್ಮ ತೇರು ಕಟ್ಟೋ ಸಮುದಾಯದವರು ತೇರು ಚೆನ್ನಾಗಿಲ್ಲ, ಹಳೇದಾಗಿದೆ, ಶಿಥಿಲವಾಗಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ, ನಮಗೆ ಫಸ್ಟ್ ಕೆಟ್ಟ ಹೆಸರು ಬರುತ್ತೆ, ಆಮೇಲೆ ಊರಿಗೆ ಒಳ್ಳೇದಾಗಲ್ಲ ಹೇಳ್ತಾನೆ ಬರ್ತಿದ್ರು. ಅವಕಾಶ ಎಲ್ಲರಿಗೂ ಇತ್ತು, ಮಾಡೋಕ್ಕಾಗಿರಲಿಲ್ಲ. ಈಗ ಶರತ್ ಬಚ್ಚೇಗೌಡರು ಅದನ್ನು ಗಮನಕ್ಕೆ ತಗೊಂಡು ಇಲ್ಲ ಅವರು ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂಥೇಳಿ ಲಾಸ್ಟ್ ಇಯರ್ ಏಪ್ರಿಲ್ 28ನೇ ತಾರೀಕು ನಾವು ಮರ ಕಟಿಂಗ್ಗೆ ಚಾಲನೆ ಕೊಟ್ಟರು ಹುಣಸೂರಲ್ಲಿ. ಆಮೇಲೆ ತಂದು ಇಲ್ಲಿ ಸೀಸನ್ ಮಾಡಿ ಇದೇ 11 ತಿಂಗಳಲ್ಲಿ ಈ ಕಾರ್ಯ ಆಗಿದೆ ಅಂದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಶರತ್ ಬಚ್ಚೇಗೌಡರು ಇದ್ರ ಬಗ್ಗೆ ಅಷ್ಟು ಕಾಳಜಿ ವಹಿಸಿ ನಮಗೆ ಜವಾಬ್ದಾರಿ ಕೊಟ್ಟು ಮಾಡಿಸಿದ್ರು. ತುಂಬ ಸಂತೋಷ. ಆ ರೀತಿಯಲ್ಲಿ ಬಚ್ಚೇಗೌಡರು ಈಗ ಶಿಲ್ಪಿಗಳಿದ್ದಾರೆ, ನಮ್ಮ ರಾಜಗೋಪಾಲಾಚಾರಿ ಅಂತ ಉಡುಪಿಯವರು, ಅವ್ರು ನನಗೆ 2 ವರ್ಷ ಕೊಟ್ಟರೆ ನಾನು ಮಾಡಿಕೊಡ್ತೀನಿ ಅಂತ ಖಡಾಖಂಡಿತವಾಗಿ ನಮ್ಮನ್ನು ರಿಜೆಕ್ಟ್ ಮಾಡಿಬಿಟ್ರು. ಸರ್ ನೀವು ಏನು ಪೇಮೆಂಟ್ ಅಲ್ಲ, ನನಗೆ ಸಮಯದ ಅಭಾವ ಇದೆ, ನಾನು ಸುಮಾರು ತೇರು ಆರ್ಡ್ರ್ ತೊಗೊಂಡ್ಬಿಟ್ಟಿದ್ದೀನಿ, ನಾನು ಮಾಡಿಕೊಟ್ಟನಂತ ನಿಮ್ದು 2 ವರ್ಷಕ್ಕೆ ಕೊಡ್ತೀನಿ ಅದು. ಆಮೇಲೆ ಬಚ್ಚೇಗೌಡ ಹತ್ರ ಹೋಗಿ ಕೂತ್ಕೊಂಡು ಅವ್ರಿಗೂ ತುಂಬ ಹತ್ತಿರವಾದ ಸಂಬಂಧ ಐತೆ. ಕಾರ್ಮಿಕ ಸಚಿವರಾಗಿದ್ದಾಗ ಅವರ ಸಮುದಾಯಕ್ಕೆ ಅವರ ಸಂಘಕ್ಕೆಲ್ಲ ಏನೋ ಒಂದು ಸಹಾಯ ಅನುಕೂಲ ಮಾಡಿಕೊಟ್ಟಿದ್ರು. ಅದರಿಂದ ನಮಗೆ ತಿಳ್ಕೊಂಡ್ವಿ. ಬಚ್ಚೇಗೌಡ ಹತ್ರ ಕೂತ್ಕೊಂಡು 2 ಬಾರಿ ಅವ್ರ ಹತ್ರ ಮಾತಾಡಿಸಿ ಅವ್ರು ಒಪ್ಕೊಂಡ್ರು. ಕೇವಲ 5.5 ತಿಂಗಳಲ್ಲಿ ನಮಗೆ ತೇರು ಮಾಡಿಕೊಟ್ಟಿದ್ದಾರೆ. ನಮಗೆ ಆಶ್ಚರ್ಯ ಆಗುತ್ತೆ, ನಮಗೆ ಆಶ್ಚರ್ಯ ಆಗುತ್ತೆ. ನಾವು ಯಾಕಂದರೆ 24 ಗಂಟೆ ನಾವು ಅದರಲ್ಲಿ ಟಚ್ಚಲ್ಲಿದ್ದರೂ ಸಹ ಇಷ್ಟು ಜಲ್ದಿ ತೇರು ಮಾಡೋಕ್ಕಾಗುತ್ತಾ ಅಂತ ನಮ್ಗೆ ಆಶ್ಚರ್ಯ ಆಯಿತು. ಇದೇ ರೀತಿಯಾಗಿ ಈ ಕೆಲಸದಲ್ಲಿ ನಮ್ಮ ಬೈರೇಗೌಡರು ಅಷ್ಟೇ ಪದೇ ನಮ್ಮನ್ನು ಎಚ್ಚರಿಸ್ತಾ ಇರೋದು. ಯಾರನ್ನು ಕೇಳೋರಿದ್ದರೆ ನಮಗೆ ಆಸಕ್ತಿ ನಮಗೂ ಇನ್ನೂ ಹೆಚ್ಚಾಗುತ್ತೆ. ನಾವು ಉಡುಪಿಗೆ ಹೋಗಿ ಭಾಳ ಸಾರ ಬಂದು ನಾವು ನಮ್ಮ ಸ್ನೇಹಿತರು ಎಲ್ಲರೂ ಭಾಳ ಟೀಮ್ SPG ಮತ್ತು ಎಲ್ಲ ನಮ್ಮ ತಂಡ, ನಮ್ಮ ಸ್ನೇಹಿತರು ಎಲ್ಲ ಹೋಗಿ ವೀಕ್ಷಣೆ ಮಾಡ್ತಿದ್ವಿ. ಪದೇ ಹೋಗಿ ಅವ್ರಿಗೆ ಅರ್ಜೆಂಟ್ ಮಾಡಿ ಫಾಲೋಅಪ್ ಮಾಡಿ ಟೈಮ್ ಸರಿಯಾಗಿ ಕೊಟ್ಟಿದ್ದಾರೆ. ನಮ್ಗೆ ಇನ್ನೂ ತಿಂಗಳ ಅವಕಾಶ ಇತ್ತು ಸಮಯ. ಆದರೆ ನಾವು ಮುಂದಾಲೋಚನೆ ನೋಡಿ ಶಾಸಕರು ಹೇಳ್ತಿದ್ರು, ನೀವು ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನೀವು ಹೊಸ ತೇರಲ್ಲಿ ಊರಬ್ಬ ಮಾಡೋಕ್ಕಾಗಲ್ಲ, ಆ ರೀತಿ ಅಂತ ಇದ್ರು. ಅದರಿಂದ ನಾವು ಅದನ್ನ ಫಾಲೋಅಪ್ ಮಾಡಿದ್ವಿ. ಈ ಕಾರ್ಯಕ್ಕೆ ನಮ್ಮ ಬೈರೇಗೌಡರು ತುಂಬ ಕೊಡುಗೆ ಇದೆ. ನಮ್ಮ ಶರತ್ ಬಚ್ಚೇಗೌಡರು ನಾವು ಏನೇ ಹೇಳಿದ್ರು, ಅಣ್ಣ ಇಷ್ಟು ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು ಸಂತೋಷ, ನೀವು ಕೆಲಸ ಮಾಡ್ತಿದ್ರೆ ಮಾಡಿ, ಬಜೆಟ್ ವಿಚಾರ ಬಿಟ್ಬಿಡಿ ಅಂತ ಇದೇ ಮಾತು ಹೇಳಿದ್ದು. ಮುಂದಿನ ಜಾತ್ರೆಗೆ ಎಲ್ಲ ಸಿದ್ಧತೆ ಆಗಿದೆ 100% ಇದಾವೆ. ನಾವು ಮುಂದಿನ ಮೇ 1ನೇ ತಾರೀಕು ಈ ರಥದಲ್ಲೇ ಎಲ್ಲ ಉಳಿಕೆ ಮರನೂ ಹೊಸದೇ, ಯಾವುದು ಹಳೇದನ್ನ ಏನು ಬಳಸೋದಿಲ್ಲ. ಹೊಸ ರಥದ ಹೊಸ ಮರನೇ ಬಳಸ್ತೀವಿ. ಅದ್ಭುತವಾಗಿ ಮೂಡಿ ಬರುತ್ತೆ. ಧಾರ್ಮಿಕ ಕಾರ್ಯದಲ್ಲಿ ಜನಸಾಗರ ಭಾಗಿಯಾಗಿತ್ತು, ಅವ್ರಿಗೇನು ಹೇಳ್ತೀರಾ ಸರ್? ನಾನು ಭವಿಷ್ಯವಾಗಿ ಭಕ್ತಾದಿಗಳಲ್ಲಿ ಅವ್ರಿಗೆ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಅಂದರೆ ತುಂಬ ಪ್ರೀತಿಯಿಂದ, ಯಾರೂ ನಾವು ಮನೆಗೆ ಹೋಗಿ ಕರೆದು ಮಾಡಿಲ್ಲ, ಅವ್ರ ಪ್ರೀತಿಯಿಂದ ಬಂದು ಸ್ವಾಗತಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸೋಕೆ ನಾನು ಬಯಸ್ತೀನಿ. ವಿಶೇಷವಾಗಿ ಕೊನೆಯದಾಗಿ ಹೇಳೋದಂದರೆ ಈ ರಥಕ್ಕೆ ನಮ್ಮ ಬೆಂಡ್ಗಾನಹಳ್ಳಿ ಕುಟುಂಬ, BN ಬಚ್ಚೇಗೌಡರು, ನಮ್ಮ ಶರತ್ ಬಚ್ಚೇಗೌಡರು, BV ಬೈರೇಗೌಡರು, ಸತೀಶ್ ಗೌಡರು, ಶೇಖರೇಗೌಡರು, ಗೋಪಾಲ್ ಗೌಡರು ಎಲ್ಲ ಪೂರ ನಮ್ಮ ಬೆಂಡ್ಗಾನಹಳ್ಳಿ ಕುಟುಂಬದವರು ಇದಕ್ಕೆ ಕೊಡುಗೆಯಾಗಿ ನೀಡಿರ್ತಾರೆ. ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಅವಿಮುಕ್ತೇಶ್ವರ ಬಾಲತ್ರಿಪುರ ಸುಂದರಿ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ನಾನು ಈ ಮುಖಾಂತರ ಬೇಡ್ಕೊಳ್ತೇನೆ. ನಿಮಗೂ ಒಳ್ಳೆಯದಾಗಲಿ ಸರ್. ಖಂಡಿತ ಶಿವನ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಶಾಸಕರು. ಕೊಟ್ಟಿದ್ದ ಅವಕಾಶನ ನಾವು ಸದ್ಬಳಕೆ ಮಾಡಿಕೊಂಡು
ಕೆಲಸ ಮಾಡಿದ್ದೀವಿ. ತೃಪ್ತಿ ಇದೆ. ತೃಪ್ತಿ ಇದೆ ನನಗಂತೂ, ನಮ್ಮ ಸ್ನೇಹಿತರಿಗೆಲ್ಲ ತೃಪ್ತಿ ಇದೆ. ನಮಗೊಂದು ಜವಾಬ್ದಾರಿ ಕೊಟ್ಟಿದ್ರು, ಅದನ್ನು ನಿಭಾಯಿಸ್ತೀವಿ ಅನ್ನೋ ತೃಪ್ತಿ ನಮಗಿದೆ. ಶಕ್ತಿ ದೇವ್ರು ಕೊಟ್ಟಿದ್ದ, ನಿಭಾಯಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಏನೇ ಜವಾಬ್ದಾರಿ ಕೊಟ್ಟರು ಮಾಡೋಕ್ಕೆ ನಾವು ಸಿದ್ಧ ಇರ್ತೀವಿ. ಈಗ 2 ಸಾರಿ ನಾನು ಕನ್ವೀನರಾಗಿ ಕೆಲಸ ಮಾಡಿದ್ದೀನಿ. ಶಾಸಕರಿದ್ದಾರೆ, ದೊಡ್ಡವರು, ಬೈರೇಗೌಡರು, ಬಚ್ಚೇಗೌಡರು ಇದ್ದಾರೆ. ಅವ್ರು ಏನಾದರೂ ಮಾಡಿ ಅಂದರೆ ನಾವು ಏನು ಮಾಡೋಕ್ಕೂ ನಾವು ಸಿದ್ಧ. ನಿಮ್ಮ ಎಲ್ಲ ಟೀಮ್ಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್.